ತಿಂಗಳು ಪೇಮೆಂಟ್ ಬಂತು ಸರ್. ಕಳ್ಳ ಕಣೆ ಕಳ್ಳ. ಅಲ್ಲಿ ಪೊಲೀಸ್ನವರು ಹೋಗ್ತಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ನೀನ್ ಬಾರೆ ಬಾರೆ ನಾವು ಹೋಗಿ. ಅಯ್ಯೋ ಅಮ್ಮ ತಾಯಿ ಬಾರೆ ಹೋಗೋಣ. ಇನ್ನೊಂದು ಮನೆ ಕದಿಯಕ್ಕೆ ಒಂದೇ ದಿನ ಎರಡೆರಡು ಮನೆನಾ? ಅದೇ ಕಳ್ಳ ಅಲ್ವಾ? ಇಲ್ಲಕ್ಕೆ ಅಪ್ಪ. ಹಲೋ ಪೊಲೀಸ್ ಮಕ್ಕಳ ಬನ್ನಿ ಬನ್ನಿ ಬನ್ನಿ. ಮೇಲೆ ಇಬ್ರು ಕಳ್ಳರು ಬಂದಿದ್ದಾರೆ. ನಾವೆಲ್ಲ ಸೇರಿ ಅವ್ರನ್ನ ಹಿಡಿದು ಚೆನ್ನಾಗಿ ಹೊಡೆದು ಕಟ್ಟಾಕೋಣ. ಏನು ಕದಿಯಕ್ಕೆ ಅಂತಿದ್ಯಾ? ರಾಜರಾಜ ಹೋಗ್ತಿದ್ಯಾ? ಕಾಂಪೌಂಡ್ ಕೊಡನೋ ಕಿಟಕಿನೋ ದಾಟ್ ಹೋಗುತ್ತಾನೆ. ನಾವ್ ರಾಜರ ತರ ಹೋದ್ರೇನೆ ಯಾರಿಗೂ ಅನುಮಾನ ಬರಲ್ಲ. ಸುಮ್ನೆ ಬನ್ನಿ ಬಾಸ್. ಯಾವ ಮನೆ ಕದಿಯೋದು? ಈ ಮನೆ ಯಾವ ಮನೆ ಆದ್ರೂ ತೋರಿಸು. ಒಳ್ಳೆ ಪ್ರಾಪರ್ಟಿ ಇರಬೇಕು. ಬನ್ನಿ ಬಾಸ್. ಬಸ್ ಕಮಾನ್ ಬಾಸ್. ನಾನೊಬ್ಬ ಏನ್ ಶಿಷ್ಯ ಇದು? ಅನ್ಯಾಯ. ಈ ಫೀಲ್ಡ್ ಬೇಜಾನ್ ಕಾಂಪಿಟೇಷನ್. ನಾವು ಬರೋಕ್ಕಿಂತ ಮುಂಚೆನೆ ಯಾವನೋ ಬಂದು ಎಲ್ಲ ತೆಪ್ಕೊಂಡು ಹೋಗ್ಬಿಟ್ಟವನೆ. ಹೋಗ್ಲಿ ಬಿಡಿ ಬಾಸ್, ಮನೆ ಆದ್ರೂ ಚೆನ್ನಾಗಿದೆ. ಡೂಪ್ಲಿಕೇಟ್ ಪೇಪರ್ ಮಾಡ್ಬಿಟ್ಟು ನಾವು ತೆಪ್ಕೊಂಡು ಹೋಗ್ಬಿಡೋಣ. ಒಂದ್ ಸತಿ ಒಂದ್ ಮನೆ ಹೋದ್ಮೇಲೆ ಏನಾದ್ರು ಒಂದ್ ತಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಒಂದ್ ಬಿಟ್ಟು ಹೋಗ್ಬೇಕಷ್ಟೇ. ಇದ್ರಲ್ಲಿ ಏನ್ ತಗೊಂಡ್ ಹೋಗ್ತೀರಾ, ಏನ್ ಬಿಟ್ಟು ಹೋಗ್ತೀರಾ ಬಾಸ್? ಬಾತ್ರೂಮ್ ಅಲ್ಲಿ ಅದೇ ಗಬ್ಬ ಹೋಗಿ ಬಾಸ್. ಗಬ್ಬ ಕಳ್ಳ ಮುಖ ತೋರ್ಸ ನಿಂದು ಅಪ್ಪ. ಸರ್ ಇದೆಲ್ಲ ಕೆಳಗೆ ಬಿಚ್ಚ. ಇಲ್ಲ ಸರ್. ಅರೆಸ್ಟ್ ಮಾಡಿ. ಯಾರು ಗೊತ್ತೇನ್ರಿ ಅವರು? ಬೆಂಗಳೂರಿಗೆ ಬಂದಿರೋ ಹೊಸ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್ ಸರ್. ಚಿಟ್ಟಿ ಬಾಬು ಹೇಳ್ಕೊಂಡು ಹೋಗ್ರಿ. ಒಂದ್ ರಿಕ್ವೆಸ್ಟ್ ಸರ್. ಸರ್, ಈ ಉಗುರು ಕೀಳೋದು, ಆಮೇಲೆ ಈ ಚಡ್ಡಿಲಿ ಇಲಿ ಬಿಡೋದು, ಆಮೇಲೆ ತಮ್ಮಣ್ಣಂಗೆ ದಾರ ಕಟ್ಬಿಟ್ಟು ಕಲ್ ಕಟ್ಟೋದು, ಇಂಥ ದೊಡ್ಡ ದೊಡ್ಡ ಶಿಕ್ಷಣ ಕೊಡಬೇಡಿ ಪ್ಲೀಸ್. ಅಷ್ಟೆಲ್ಲ ಕಷ್ಟ ಕೊಡಲ್ಲಪ್ಪ ರಾಜ. ಅರ್ದು ಬಿಟ್ಟು ಹೋಗ. ಸಾರಿ. ಐ ಲೈಕ್ ಯು. ಡೇರಿಂಗ್ ಡೇರಿಂಗ್. ಐ ಲೈಕ್ ಯು ಡೇರಿಂಗ್ನೆಸ್ ಅಂದೆ. ಓ ಓಕೆ. ಏನಪ್ಪ ಅಣ್ಣಯ್ಯ, ಹೊಸ ಮನೆಗೆ ಹೊಸ ಅದ್ಕೇನ್ ಕರ್ಕೊ ಬಂದಾಗಿದೆ? ಅದ್ಕೇನಾ? ಅವರು ಪಕ್ಕದ ಫ್ಲಾಟ್ ಅಲ್ಲಿ ಇರೋರು ಕಣೆ. ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳಕ್ ಬಂದಿದ್ರು. ಅದೆಲ್ಲ ಬಿಡು, ನಾಳೆನೇ ನಿನ್ ಪಿ ಜಿ ಖಾಲಿ ಮಾಡ್ಬಿಟ್ಟು ಇಲ್ಲೇ ಬಂದ್ಬಿಡು. ಸೂಪರ್ ಆಗಿದೆ, ಇಲ್ಲೇ ಸೆಟ್ಲ್ ಆಗೋಣ. ಓಕೆ ಓಕೆ. ಸಖತ್ತಾಗಿರೋ ಮನೆ ಹುಡುಕಿದ್ಯಾ ಕಣ. ಎಲ್ರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಡೋಂಟ್ ವರಿ, ಬಿ ಹ್ಯಾಪಿ ಅಂಕಲ್. ರಂಬೆ ಇಲ್ಲ ಅಂದ್ರೆ ಊರ್ವಶಿ ಇದ್ದಾಳೆ, ಊರ್ವಶಿ ಇಲ್ಲ ಅಂದ್ರೆ ಮೇನಕೆ ಇದ್ದಾಳೆ. ಅಯ್ಯೋ, ಅವರೆಲ್ಲ ಆಲ್ರೆಡಿ ಸ್ವರ್ಗದಲ್ಲಿದ್ದಾರಲ್ಲ. ಅಂಕಲ್ ಗ್ಯಾರ್ ಜೋಡಿ ನಮ್ ಕಾವೇರಿ ಅಕ್ಕ ಇದ್ದಾರೆ. ಮಕ್ಕಳ ನೀವು ಬಿಡ್ರಿ. ಸದ್ಯ ಯಾರು ಇಲ್ಲ, ನೆಮ್ಮದಿಯಿಂದ ಯೋಗ ಮಾಡಬಹುದು. ಹೋಗ್ರಮ್ಮ.
ಎಲ್ಲೋದ್ರೂ ಅಲ್ಲೇ ಬಂದು ಲಾಕ್ ಮಾಡ್ಕೋತೀರಾ ನಿಮ್ ಹೈಟು ಪರ್ಸನಾಲಿಟಿಗೆ ಯಾವುದೇ ಹುಡುಗಿ ಆದ್ರೂ ನಿಮ್ ಹಿಂದೆ ಬನ್ನಿ ನಾನು ಲೀಟ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ನೋಡಪ್ಪ ನನ್ನ ಅನುಭವದ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಹೆಣ್ಣು ನಿನ್ನ ನಿಂತಿದ್ರೆ ಒಳ್ಳೇದು, ಆದ್ರೆ ಹೆಣ್ಣಿನಿಂದ ನೀನು ಹೋದ್ರೆ ಹಾಳಾಗೋಗ್ತೀಯ ನೀನು. ಏಯ್ ನಡ್ರಿ, ಫ್ಯಾಮಿಲಿ ಹೋಗ್ರಿ. ಶೋಭಾ ಇವತ್ತು ಯೋಗ ಮಾಡೋ ಯೋಗನೇ ಅಲ್ವಲ್ಲಪ್ಪ ಬಂದ್ಲು. ಹೇ ಏನಾಗಿದೆ ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅವ್ರಿಗೆ? ನಾನೇನೋ ದೊಡ್ಡ ಲವ್ ಫೇಲಿಯರ್ ಆಗಿರೋ ಅಂತಾರ ಬೆಳಗ್ಗೆ ಅಂತ ಬಂದವರಲ್ಲ ನನ್ನ ಮೆದ್ಲಿಗೆ ಕೈ ಹಾಕ್ತವ್ರೆ. ಕರೆಕ್ಟ್ ಆಗಿ ಗೆಸ್ ಮಾಡ್ದೆ ಅಣ್ಣ. ಅಂದ್ರೆ ನೀನ್ ಫುಲ್ ಟೈಟ್ ಆಗಿ ಗೊಳೋ ಅಂತ ಅಳ್ತಾ ಇದ್ಯಾ? ಆ ನಿನ್ ಆರ್ಕೆಸ್ಟ್ರಾ ಸೌಂಡ್ಗೆ ಇಡೀ ಅಪಾರ್ಟ್ಮೆಂಟ್ ಫುಲ್ ಗಾಬರಿ ಆಗೋಗಿತ್ತು. ಪ್ರತಿ ಸಲ ಎನ್ಕೌಂಟರ್ ಮಾಡಿದಾಗ್ಲೂ ಈ ತರ ಬೇಜಾರ್ ಗಳ್ತಿರ್ತೀಯ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಏನೇ ಫಿಟ್ಟಿಂಗ್ ಇಟ್ಟೆ? ಲವ್ ಫೇಲಿಯರ್ ಅಂತ ಹೇಳಿ ಮ್ಯಾನೇಜ್ ಮಾಡ್ಬಿಟ್ಟೆ. ಆಯಾ ನಿನ್ನಲ್ಲೇ ಮೊದಲು ನಿನ್ನ ಎನ್ಕೌಂಟರ್ ಮಾಡ್ಬೇಕು. ನಿನ್ನ ಓಡ್ಬೇಡ, ಬಾಟ್ಲಲ್ಲೇ ಬುರುಡೆ ಓಪನ್ ಮಾಡ್ಬಿಡ್ತೀನಿ. ಓಡ್ಬೇಡ, ನಿಂತ್ಕೊಳ್ಳ. ಓಕೆ 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 ನಿಮ್ ಬಗ್ಗೆ ಒಂದ್ ಹೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ ಹೇಳಿ. ನಿಮ್ ಹಾಲ್ನಂತ ಮನ್ಸಿಗೆ ಹುಳಿ ಹಿಂಡಿರೋ ಆ ಹುಡ್ಗಿನ ಮರೆತು ನೀವ್ ಕುಡಿಯೋದನ್ ಬಿಟ್ಟು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ ಬಾಯ್. ಬಾಯ್. ನನ್ಗೆ ಪೊಲೀಸ್ ಆಫೀಸರ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಇದೇಗಿದೆ ನೋಡಿ. ಓಕೆ ಓಕೆ ಬೇರೆ ನೋಡೋಣ. ಇದು ನೋಡಿ, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ஓகே ஓகேண்ணா. இது புது டிசைன் மேடம். இப்பதான் வந்தது. இது ஃபாஸ்ட் மூவிங்ல இருக்கு. ಥ್ಯಾಂಕ್ ಯು. Can you have some other option please? ಏಯ್ ನಿಂತ್ಕೊಳ್ಳೋ. Yeah, that one is. ಏನ ಸರ್? ತಿರ್ಗೋ ಈ ಕಡೆ ಮುಖ ತೋರ್ಸು. ಸರ್ ಬೇಡ ಸರ್, ಮಕಾನಲ್ಲ ಇಲ್ಲ. ಯಾವ್ದು ಗೊತ್ತಿರೋ ವಿಷಯನೇ ತಿರ್ಗ್ಸ ಬಾಡಿನ. ತೋರ್ಸ ಮುಖನ. ಮುಖ ತೋರ್ಸಿಲ್ಲ ಅಂದ್ರೆ ತಿಕ್ಕಿದ ಮೇಲೆ ಓದಿದ್ದೀನಿ. ಪರವಾಗಿಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಯಾ, ದೇವ್ರ ಒಳ್ಳೇದ್ ಮಾಡ್ಲಿ, ಹೋಗು. ನನ್ನ ಸ್ಕೆಚ್ಚೇ ಬೇರೆ ಇದೆ ರಾಜ. ಟೈಮ್ ಹೋಗ್ಬಿಟ್ಟು ಎಲ್ಲರಿಗೂ ನಿದ್ರೆ ಮಾತ್ರ ಹಾಕ್ಬಿಟ್ಟು ಇಲ್ಲಿರೋ ಒಡವೆನೆಲ್ಲ ಅಭ್ಯಾಸ ಮಾಡಿ ದುಬೈಗೆ ಹೋಗಿ ಪರವಾಗಿಲ್ಲ, ಸ್ಕೆಚ್ ದೊಡ್ಡದಾಗಿದೆ. ಏಯ್ ಕಾಲ್ಗೆ ಕಲ್ಲು ಕಟ್ಬಿಟ್ಟು ಸಮುದ್ರಕ್ಕೆ ಎಸ್ಬಿಡ್ತೀನಿ, ಹುಷಾರು. ಸರ್ ನನ್ನ ಮೈಂಡ್ ವಾಯ್ಸ್ ನಿಮ್ಗೆ ಹೆಂಗ್ ಸರ್ ಗೊತ್ತಾಯ್ತು? ಅದಕ್ಕೆ ಅಲ್ವಾ ರಾಜ ನಾನು ಪೊಲೀಸ್ ಆಗಿರೋದು. ಚೆನ್ನೈಯಲ್ಲಿ ಸಿಕ್ಕಾಪಟ್ಟೆ ಶಾಕೆ ಸರ್. ಬೇದಂಡ ಹೋಗೋಯ್ತು. ಚೆನ್ನಾಗಿದೆ. ನಮಸ್ತೆ ಮೇಡಮ್. ಹೇ ಇವ್ನ ಕಳ್ಳ ಅಲ್ವಾ? ಹೌದೌದು ಮೇಡಮ್, ಜೋರಾಗಿ ಹೇಳ್ಬೇಡಿ ಮೇಡಮ್, ಎಲ್ಲರಿಗೂ ಗೊತ್ತಾದ್ರೆ ಕೆಲಸ ಪರವಾಗಿಲ್ಲ ಬಿಡು, ಇಲ್ಲಿ ಯಾರಿಗೂ ಕನ್ನಡ ಅರ್ಥ ಆಗಲ್ಲ. ಬೇಕಾದ್ರೆ ನೋಡು ಸರ್, ಇವ್ನು ಕಳ್ಳ ಮೇಡಮ್, ಇವ್ನು ಕಳ್ಳ ಮೇಡಮ್, ಇವ್ನು ಕಳ್ಳ ಸರ್, ನಿಮ್ಗೆ ಅರ್ಥ ಆಯ್ತಾ? ಇವ್ನು ಕಳ್ಳ. ನಾನು 2,000 ರೂಪಾಯಿ ಆಮೇಲೆ ಕೊಟ್ಬಿಡ. ಡೈಮಂಡ್ ಕಲ್ಕದೆ ಅಂದ್ರೆ ಸೈಜ್ ಕಲ್ ಹಾಕ್ಬಿಟ್ಟಲ್ಲಪ್ಪ. ಬಾಬಾ ಬಾಬಾ ಬೇಗ ಬಾ, ಮತ್ತೆ ಬಂದ್ರೆ ಲಾಕ್ ಮಾಡ್ಕೊಂಡ್ಬಿಡ್ತೇನೆ. ತುಂಬಾ ಬಿಸಿಲಿದೆ ಅಲ್ವಾ? ಕಾರ್ ತಂದಿದ್ರೆ ಚೆನ್ನಾಗಿರ್ತಿತ್ತು. ಕಾರಲ್ಲಿ ಬಂದ್ರೆ ಈ ಊರಲ್ಲಿ ಯಾರಿಗ ಅಡ್ರೆಸ್ ಗೊತ್ತಾಗುತ್ತೆ? ಆಟೋ